ನಂಜುಡಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಏನಾಯ್ತು? ಆ ಡೂಪ್ಲಿಕೇಟ್ ಡಾಕ್ಟ್ರಲ್ಲಿ ಎಲ್ಲಿಟ್ಟಿರ್ಬೋದು? ಆಶ್ರಮದಲ್ಲಿ, ಗೋಡೌನಲ್ಲಿ ಅಲ್ಲ. ಮತ್ತಿನ್ನೆಲ್ಲಿಟ್ಟಿದ್ಯಾ? ಇದೇ ಮನೇಲಿ. ಏನು ಇದೇ ಮನೆಯಲ್ಲ? ಏನು ತಮಾಷೆ ಮಾಡ್ತಿದ್ಯಾ? ನಾನು ಯಾಕೆ ತಮಾಷೆ ಮಾಡಲಿ, ನಿಜಾನೇ ಹೇಳ್ತಾ ಇದ್ದೀನಿ. ಬೇರೆಲ್ಲಾದ್ರೂ ಇಟ್ಟರೆ ಶಾಂತ ನಮ್ಗೆ ಡೌಟ್ ಬರುತ್ತೆ ಅಂತ ಇಲ್ಲೇ ಇಟ್ಟಿದ್ದೀನಿ. ಯಾಕೋ ಹಾಗೆ ನೋಡ್ತಾ ಇದೆಯಾ? ನಿಜ ಹೇಳ್ತಾ ಇದ್ದೀನಿ ಕಣೋ. ಹೌದು, ಬಟ್ ನೀನು ಕೆಲಸ ಮಾಡಿದೆ ಅಂದರೆ ನಾನು ನಂಬಲ್ಲ. ಸರಿ ಬಾ ಬಾರೋ, ಕರ್ಕೊಂಡು ಹೋಗ್ತೀನಿ. ಬಾ ಬೇಗ. ಇವನೇ ತಾನೆ ಮಹಾಪುರುಷ? ಏನೋ ಶಿಲಂ, ನನ್ನ ನಂಬಿಕೆನೆ ಬುಡ ಮೇಲೆ ಮಾಡ್ಬಿಟ್ಟಲ್ಲೋ. ಏನ್ ನಿನಗೆ ಶಾಂತನಿಗೆ ಮಾತ್ರ ಇಂಥ ಕೆಲಸ ಬರೋದಾ? ನಮಗೂ ಬರುತ್ತಮ್ಮ. ಏನಪ್ಪ ಮಹಾಪುರುಷ, ಯಾವ ವರ್ಷದಲ್ಲಿ MBBS ಮುಗಿಸ್ದಪ್ಪ? ಊರಲ್ಲಿ ಕುರಿ ಕಡಿಯೋಂಥರ ಇದೆಯಾ ಡಾಕ್ಟರು? ಅಬ್ಬಬ್ಬಬ್ಬಬ್ಬ. ಸರ್, ಏನೋ ತಪ್ಪಾಗೋಯ್ತು, ನನ್ನ ಬಿಟ್ಟು ಕಳಿಸಿ ಸರ್, ಪ್ಲೀಸ್ ಸರ್. ಹೇಗೆ ಬಿಡೋಕ್ಕಾಗತ್ತಪ್ಪ ನಿನ್ನ ಮಣ್ಣು ಮಾಡಬೇಕು. ಅಲ್ಲ, ಏನು ಭಾರಿ ಹಾರಾಡ್ತಿದ್ದೆ. ಫಿಲಮ್ ಒಂದು ಕೆಲಸ ಮಾಡೋಣ, ಗುದ್ಲಿ ತೊಗೊಂಬರ್ತೀನಿ, 6 ಅಡಿ 3 ಅಡಿ ಗುಂಡಿ ತೊಗೊಳ್ಳೋಣ. ಸಾಯ್ಲಿ ನನ್ನ ಮಗ, ಇವನಿದ್ರೆ ನಮಗೆ ಡೇಂಜರು. ಶಾಂತನ ಕೈಗೆ ಸಿಕ್ಕಾಕೊಂಡು ಅಂತ ಮುಗಿಯೈತೆ ನಮ್ಮ ಕತೆ. ಸರ್, ನಾನು ಈ ಊರು ಬಿಟ್ಟೆ ಹೋಗ್ಬಿಡ್ತೀನಿ, ದೂರ ಹೋಗಿ ಎಲ್ಲಾದರೂ ಬದುಕೊಳ್ತೀನಿ. ನಾನು ಬಿಟ್ಟು ಕಳಿಸಿ ಸರ್, ಕೈ ಮುಗಿತೀನಿ ಸರ್, ಪ್ಲೀಸ್ ಸರ್. ವಿಷ ಹಾಕು ಅಂತ ಹೇಳೋವಾಗ ಎಲ್ಲೋಗಿತ್ತು ನಿನ್ನ ಬುದ್ಧಿಯಾ? ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಮಾಡ್ತೀರಲ್ವಾ? ಕೆಲಸ ಮಾಡ, ಔಷಧಿ ತೊಗೊಂಡು ಆ ಶಾಂತನ ಶಾಲೆಗೆ ಕೊಟ್ಬಿಡು. ಸಾಲಿ ನನ್ನ ಮಕ್ಕಳು. ಅವ್ರ ಕೈ ಕಾಲು ಸ್ವಾಧೀನ ಕಳ್ಕೊಂಡಿರೋದನ್ನ ನಾನು ನೋಡಬೇಕು ಅಂತ ಆಸೆ. ಇರ್ಲಿ ಬಿಡು, ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ. ಆದರೆ ಒಂದು, ಶಾಂತನು ಕಣ್ಣಿಗೆ ಬೀಳ್ಬಾರ್ದು, ಓಕೆನಾ? ಆಯಿತು ಸರ್. ಬಿದ್ದರೆ ಗೊತ್ತಲ್ಲ. ಆಯಿತು ಸರ್. ಇದರಿಂದ ಓಡ್ತಿರ್ಬೇಕು. ಶಿಲಂ, ನೀನು ಒಳಗೆ ಕರ್ಕೊಂಡು ಹೋಗು, ನಾನು ಆ ಶಾಂತನ ಮ್ಯಾನೇಜ್ ಮಾಡ್ತೀನಿ. ನೋಡು, ಅವನು ನಾನು ಕರ್ಕೊಂಡು ಹೋದ್ಮೇಲೆ ನೀನು ಹೊರಗೆ ಬಾ. ನಂಜುಡಿ, ಹೇ ಶಾಂತನು, ಇಲ್ಲೇನೋ ಮಾಡ್ತಾ ಇದೀಯಾ? ತುಂಬ ಶೆಕೆ ಅಲ್ಲ, ಅದಕ್ಕೆ ಮರದ ನೆರಳಲ್ಲಿ ಕೊಡೋಣ ಅಂತ ಬಂದೆ. ನಂಜುಡಿ, ನನಗೆ ಈಗಲೂ ಆ ಶೀಲ ಮೇಲೆ ಅನುಮಾನ. ನಾನು ಅವ್ನು ಬಾಯಿ ಬಿಡಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಅವನೇನು ಹೇಳ್ತಾನೆ ಇಲ್ಲ. ದೇವ್ರ ಮೇಲೆ ಪ್ರಮಾಣ ಮಾಡ್ತಿದ್ದಾನೆ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಆಣೆ ಪ್ರಮಾಣ ಮಾಡಿದ ತಕ್ಷಣ ನಂಬೋದಕ್ಕಾಗಲ್ಲ, ಇದರಲ್ಲಿ ಅವ್ನ ಕೈವಾಡ ಇದ್ದೇ ಇದೆ. ನನಗೂ ಹಾಗೆ ಅನಿಸ್ತಿದೆ, ಆದರೆ ಅವನೇನು ಹೇಳ್ದಿರೋದು ನೋಡಿದ್ಮೇಲೆ ಅವಾಗ ಗೊತ್ತಾಯ್ತು ಏನೂ ಗೊತ್ತಿಲ್ಲ ಅವನಿಗೆ ಅಂತ. ಹಾಗಂತ ಆದರೆ ನಾನು ಕಂಡು ಹಿಡ್ದೇ ಹಿಡಿತೀನಿ, ಪ್ರಾಮಿಸ್. ನಂಜುಡಿ, ನೀನು ಒಬ್ಬ ಇದೆಯಾ ಅನ್ನೋ ಧೈರ್ಯದಲ್ಲೇ ನಾನು ಏನು ಬೇಕಾದರೂ ಮಾಡೋದಕ್ಕೂ ರೆಡಿಯಾಗಿದ್ದೀನಿ. ಸರಿ ಹೋಗೋಣ, ಯಾಕೋ ತುಂಬ ಬಿಸಿಲಿದೆ. ಸರಿ ಬಾ ಹೋಗೋಣ.
ಇನ್ಯಾವತ್ತಿ ಊರಲ್ಲಿ ಕಾಣಿಸ್ಕೋಬೇಡ. ಹಾಂ, ನೀವು ಬಿಟ್ಟು ಕಳಿಸಿದ್ರೆ ನಾನು ಹೇಗೋ ಬದುಕೊಂತೀನಿ ಸರ್. ಶಾಂತನ ಕಣ್ಣಿಗೆ ಬೀಳ್ಬಾರ್ದು. ಹೊರಡು. ಏ ಇಲ್ಲಿಂದಲ್ಲ, ಅಲ್ಲಿಂದ ಕಂಪೌಂಡ್ ಹಾರ್ಕೊಂಡು. ಆಯಿತು ಸರ್. ಹೋಗು. ಅಲ್ವೇ ಹಿಂಗಂತ ಮೊದಲೇ ಹೇಳೋದಲ್ವಾ? ಹೇಳಕ್ ಎಲ್ಬಿಟ್ಟೆ ನೀನು? ನಂಜುಗುಡಿ ಶೀಲಂ ಜೊತೆಗೆ ನನ್ನ ಮೇಲೂ ಅನುಮಾನ ಪಟ್ಟೆ. ವಿಶ್ವಂತ ಗಂಡ ಸಿಗ್ಬೇಕಾದ್ರೆ ನಾನು ಯಾಕೆ ಬದಲಾಗ್ಲಿ? ಅಲ್ವೇ ಶಾರದಕ್ಕ ನಿನ್ ಸಪೋರ್ಟಿಗೆ ಇದ್ದಾರ ಅನ್ನೋ ಗುಟ್ಟನ್ನ ನನ್ನ ಹತ್ರನೂ ಬಿಟ್ಕೊಡ್ಲಿಲ್ವಲ್ಲ? ಗುಟ್ಟನ್ ಯಾರಾದ್ರೂ ಬಿಟ್ಕೊಟ್ರೆ ಅದನ್ನ ಗುಟ್ಟು ಅಂತ ಕರೀತಾರ ಹೇಳು? ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ನಂದಾರಿಲೇ ಹೋಗ್ಬೇಕು ಅಂತ ಡಿಸೈಡ್ ಮಾಡಾಗಿದೆ. ನಮ್ಮ ಮದ್ವೆನ ಯಾರು ತಪ್ಪಿಸ್ತಾರೆ ಹೇಳು? ಹೇಗಿದ್ರು ಶಾರದತೆ ಕೃಷ್ಣನ ಆದಷ್ಟು ಬೇಗ ಹುಡುಕ್ಸಿ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದಾರಲ್ಲ. ಆದ್ರೂ ಒಂದ್ ಮಾತು ಕಣೆ, ಒಂದಲ್ಲ, ನಿನ್ ತಲೆಯಲ್ಲಿ 1000 ಇದೆ ಅಂತ ಗೊತ್ತು, ಅದೇನು ಅಂತ ಹೇಳು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಶಾರದಕ್ಕ ಈ ಮನೆಗೆ ಬರ್ಬೇಕು. ಹೊರಗೆ ಇದ್ಕೊಂಡು ಇಷ್ಟೊಂದು ಸಪೋರ್ಟ್ ಮಾಡ್ತಿದಾರ ಅಂದ್ರೆ ಇನ್ನು ಈ ಮನೇಲಿ ನಮ್ ಜೊತೆ ಇದ್ರೆ ಏನಾಗ್ಬೋದು ಹೇಳು? ಬೀದಿಗೆ ಬರ್ತೇವಿ. ಏನಂದೆ? ರಾಧಿಕಾ ಬೀದಿಗೆ ಬರ್ತಾಳೆ ಅಂದೆ. ಬೀದಿನಲ್ಲಿ ಬಿತ್ತವಳು ಬಂದು ಮನೆ ಸೇರ್ಕೊಂಡಿದ್ದಾಳೆ. ಮತ್ತೆ ಅವಳು ಬೀದಿಗೆ ಬಿದ್ರೆ ಏನ್ ತಪ್ಪು? ಕೆರೆ ನೀರು ಕೆರೆಗೆ ಸೇರ್ದಂಗಾಗುತ್ತೆ. ಅಮ್ಮ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನದು? ರಾಧಿಕಾ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಇಲ್ಲೇ ಇದ್ದು ನೋವು ಅನುಭವಿಸ್ಲಿ ಬಿಡು. ಏನು ಮಾತಂತ ಆಡ್ತಿದ್ಯೆ? ಹೂವಿನ ಬುಟ್ಟಿಯಲ್ಲಿಟ್ಟು ಸ್ವಲ್ಪನೂ ಬಾಡ್ದಂಗೆ ನೋಡ್ಕೋತಾರೆ ಈ ಮನೆಯಲ್ಲಿ. ನಿಮ್ಮ ದೊಡ್ಡಪ್ಪ, ನಿಮ್ಮ ದೊಡ್ಡಮ್ಮ, ನಿಮ್ಮ ಅಪ್ಪ, ನನ್ನ ಮಗ ಅನ್ಸ್ಕೊಂಡವನು, ತಮ್ಮ ಅನ್ಸ್ಕೊಂಡವನು. ಅವ್ರ ಮನ್ಸನ್ನೆಲ್ಲ ಬದಲಾಯಿಸೋದು ಯಾವ ದೊಡ್ಡ ವಿಷಯ ಹೇಳು? 1000 ರೀಸನ್ ಸಿಗತ್ತೆ. ಮನುಷ್ಯನ ಜನ್ಮ ಯಾವ ಟೈಮಲ್ಲಿ ಹೇಗ್ ಬೇಕಾದ್ರೂ ಬದಲಾಗ್ಬೋದು. ಅಮ್ಮ ತಾಯಿ, ನೀನು ಆ ಕೆಲ್ಸಕ್ಕೆ ಮಾತ್ರ ಕೈ ಹಾಕಕ್ ಹೋಗ್ಬೇಡ. ನೀನೇನಿದ್ರು ರಾಧಿಕಾನ ಈ ಮನೆಯಿಂದ ಹೊರಗೆ ಹಾಕೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡು. ಯಾವುದೇ ಕಾರಣಕ್ಕೂ ಅವಳು ಈ ಮನೇಲಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಧರ್ಮಾಧಿಕಾರಿ ಪಟ್ಟ ಇನ್ನೊಂದು 10 ದಿನ ಇದೆ ಅನ್ನೋದ್ರೊಳಗೆ ಅವಳು ಈ ಮನೆಯಿಂದ ಹೊರಗೆ ಹೋಗಿರ್ಬೇಕು. ಹಂಗೇನಾದ್ರೂ ಒಂದು ಪ್ಲಾನ್ ಮಾಡಬೇಕು. ಸ್ವಲ್ಪ ಕಷ್ಟ ಆಗುತ್ತಮ್ಮ. ಇವಾಗ ನಾವು ರಾಧಿಕನ್ ತಂಟೆಗೆ ಹೋಗೋದು ಬೇಡ. ಯಾಕೆ ಹೇಳು? ಯಾಕೆ? ಅವಳೇನಾದ್ರೂ ಮನೆ ಬಿಟ್ಟು ಹೋದ್ರೆ ಯಾರ ಮೇಲೆ ಅನುಮಾನ ಬರುತ್ತೆ ಹೇಳು? ಏನ್ ಯೋಚನೆ ಮಾಡ್ತಿದ್ಯಮ್ಮ? ಯೋಚನೆ ಮಾಡೋದಕ್ಕೇನೂ ಇಲ್ಲ. ರಾಧಿಕಾ ಏನಾದ್ರೂ ಈ ಮನೆ ಬಿಟ್ಟು ಹೋದ್ರೆ ಎಲ್ಲರೂ ಸೇರಿ ನಿನ್ನನ್ನ ಮನೆಯಿಂದ ಆಚೆ ಹಾಕ್ತಾರೆ. ಯಾಕೆ ಹೇಳು? ಈ ಮನೇಲಿ ನಿನ್ನೊಬ್ಳಿಗೆ ಅವಳು ಕಂಡ್ರೆ ಆಗಲ್ಲ. ಮತ್ತೆ ನೀನು? ನಾನು ಅವಳ ಮುಂದೆ ಒಳ್ಳೆ ಥರ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಶೀಲಂ ನಂಜುಗುಡಿಗೆ ಅನುಮಾನ ಬರಬಾರ್ದು ನೋಡು. ಹೌದಂತೀಯ? 10 ಸಲ ಕೇಳಿದ್ರು ಹಾಗೆ ಹೇಳೋದು. ಶಾರದತೆ ಈ ಮನೆಗೆ ಬರಬೇಕು, ಅವರೇ ರಾಧಿಕನ್ನ ಹೊರಗಡೆ ಹಾಕಬೇಕು. ಅವಾಗ ನನ್ನ ಮೇಲೆ ಅನುಮಾನ ಬರೋದಿಲ್ಲ. ಏನಂತೀಯಾ? ಓ, ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿ ಕಣೆ. ಸರಿ, ಹಂಗೆ ಮಾಡೋಣ. ಈಗ ನನ್ನ ಮಗಳಾಗಿ ಹುಟ್ಟಿದ್ಕೂ ಸಾರ್ಥಕ ಆಯ್ತು. ಈ ಜನ್ಮದಲ್ಲಿ ನಿನಗೆ ಹೇಗೆ ಬುದ್ಧಿ ಬರಲ್ವೋ ಹಾಗೆ ಆ ಶಾರದನ ಈ ಮನೆಗೆ ಬರೋದಕ್ಕೂ ನಾನು ಬಿಡಲ್ಲ.